ಆಕಾಶವಾಣಿ ಮೈಸೂರು. ಮಲ್ಲಾಡಿಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳೊಂದಿಗೆ ಡಾಕ್ಟರ್ ಎಂಎಸ್ ವಿಜಯ ಹರನ್ ಅವರು ನಡೆಸಿದ್ದ ಸಂವಾದ. ಪ್ರಿಯ ಶ್ರೋತೃಗಳೇ, ಮಲ್ಲಾಡಿಹಳ್ಳಿ ಎಂದರೆ ಶ್ರೀ ರಾಘವೇಂದ್ರ ಸ್ವಾಮೀಜಿ, ಶ್ರೀ ರಾಘವೇಂದ್ರ ಸ್ವಾಮೀಜಿ ಎಂದರೆ ಮಲ್ಲಾಡಿಹಳ್ಳಿ ಎಂಬ ಖ್ಯಾತಿ ಚಿತ್ರದುರ್ಗ ಜಿಲ್ಲೆಯ ಮಲ್ಲಾಡಿಹಳ್ಳಿಯ ಕುಗ್ರಾಮಕ್ಕೆ ಲಭಿಸಿದೆ. ಯಾವುದೇ ವ್ಯಕ್ತಿಗೆ ಈ ಒಂದು ರೀತಿಯ ಖ್ಯಾತಿ ಬರಬೇಕಾದರೆ ಆ ವ್ಯಕ್ತಿಯ ಸಾಧನೆ, ದುಡಿಮೆ, ಪರಿಶ್ರಮ ಮುಖ್ಯವಾಗುತ್ತದೆ. ದುಡಿಮೆ, ಕಠಿಣ ಪರಿಶ್ರಮ, ಸಾಧನೆಗಳ ಪ್ರತಿರೂಪ ಮಲ್ಲಾಡಿಹಳ್ಳಿಯ ಶ್ರೀ ರಾಘವೇಂದ್ರ ಸ್ವಾಮೀಜಿ ಎಂದರೆ ತಪ್ಪಲ್ಲ. ಇಂದು ಶ್ರೀ ಸ್ವಾಮೀಜಿಯವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರ ಸಾಧನೆ, ಕರ್ಮಯೋಗದ ಅನುಭವವನ್ನು ಅವರಿಂದಲೇ ತಿಳಿದುಕೊಳ್ಳೋಣವೇ? ನಮಸ್ಕಾರ ಸ್ವಾಮೀಜಿಯವರೇ. ನಮಸ್ಕಾರಮ್ಮ. ತಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ನಮ್ಮ ಶ್ರೋತೃಗಳಿಗೆ ಮಾಹಿತಿನ ನೀಡಬೇಕು. ನನ್ನ ಹುಟ್ಟೂರು ಕೇರಳ. ನಮ್ಮ ತಂದೆ ತಾಯಿ ನಾನು ಒಬ್ಬನೇ ಮಗನಂತೆ. ನನ್ನ 15 ವರ್ಷ ಪ್ರಾಯದವರೆಗೆ ನನಗೆ ಯಾವ ಜ್ಞಾನವೂ ಇರಲಿಲ್ಲ, ಹೊರಗಿನ ಪ್ರಪಂಚ ಅರಿವೇ ಇರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿದ್ದ ನನ್ನನ್ನು ಒಂದು ತೊಟ್ಟಲಲ್ಲಿ ಹಾಕಿ ಇಟ್ಟಿದ್ದರು. ತಾಯಿ ಸಾಕ್ತಿದ್ಲು, ಯಾಕಂದರೆ ಹೊರಗೆ ಬಿಸಿಯಾಡೋಗಿಲ್ಲ, ಒಳಗೆ ಇಟ್ಕೊಳ್ಳಿ. ಇಂಥ ಪರಿಸ್ಥಿತಿಯಲ್ಲಿ ನಾನು ಒಬ್ಬನೇ ಮಗನಾದ್ದರಿಂದ ಅವರು ಆತ್ಮೀಯದಿಂದ ಸಾಕ್ತಾಯಿದ್ರು. ಸಾಕ್ತಾ ಇರುವಾಗ ಏನಾಗಿದೆ, ಈ ಕೊರಗಿನಿಂದ ಇದು ಒಬ್ಬ ಮಗ ಹೀಗಾದ್ಮೇಲೆ ಅಂತ ಕೊರಗಿನಿಂದ ಅವರು ನೊಂದು ಅವರಿಗೆ ರಾಜಯಕ್ಷಮ ಅಂದರೆ ಕ್ಷಯರೋಗ ಪ್ರಾರಂಭ ಆಯಿತು ಅಂತ. ನನಗೊಂದು ಸಲ ತಾಯಿಯ ಅಂದರೆ ಮುಖಾಂಬಿಕೆ ದರ್ಶನ ಮಾಡಿ ಅಲ್ಲಿ ಆ ತಾಯಿ ದರ್ಶನ ಪಡೆದು ಈ ಮಗನಿಗೆ ಬಗ್ಗೆ ನನಗೆ ಕೇಳಬೇಕಂತ ಆಸೆ ಇದೆ, ನೀವು ಕರ್ಕೊಂಡು ಹೋಗ್ರಿ ಅಂತ. ಆಗ ಈಗಿನಂತೆ ಪ್ರಯಾಣದ ಅನುಕೂಲತೆ ಏನೂ ಇರಲಿಲ್ಲ, ನಡ್ಕೊಂಡು ಹೋಗಬೇಕು. ಇದ್ರ ಮೇಲೆ ಅವರಿಗೆ ಕ್ಷಯ ರೋಗ, ಇಂಥಲ್ಲಿ ಹೇಗೆ ಹೋಗ್ತಾರೆ? ಆದರೂ ಬಿಡಲೇ ಇಲ್ಲ ಅವರು. ಕೊನೆಗೆ ಒಂದು ದಿವಸ ಒಪ್ಪಿ ಅವ್ರು ಹೊಡ್ತಾರೆ. ನಮ್ಮ ತಂದೆ ಪ್ರಸಿದ್ಧ ಜ್ಯೋತಿಷಕರು. ಅವರು ದಿವಸ 1 ಮೈಲು 1.5 ಮೈಲು ನಡಿಬೇಕು, ಅಲ್ಲಿ ಇರಬೇಕು, ಮತ್ತು ಮುಂದೆ ಹೋಗಬೇಕು. ಈ ರೀತಿಯಲ್ಲಿ ನಡೆದು ಕೊನೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ತಾಲೂಕು ಬಾರಕೂರು ಎಂಬಲ್ಲಿ ಅಲ್ಲಿ ಹೋಗ್ತಾರೆ. ಎಲ್ಲಿ ಹೋದರೂ 2-3 ದಿವಸ ನಿಂತೆ ಮುಂದೆ ಹೋಗಬೇಕು. ಇಂಥ ಪರಿಸ್ಥಿತಿಯಲ್ಲಿರುವಾಗ ಒಂದು ಮನೆಯ ಔಟ್ ಹೌಸ್ನಲ್ಲಿ ಅವರು ಇರ್ತಾರೆ. ಆಗ ಅದೇ ಊರಿಗೆ ಸಮೀಪದ ಭಿರ್ತಿ ಅಂತ ಒಂದು ಗ್ರಾಮ, ಅಲ್ಲೊಬ್ಬರು ಪ್ರಸಿದ್ಧ ಜ್ಯೋತಿಷಕರು. ಅವರಿಗೆ ಕೇರಳದಿಂದ ಒಬ್ಬರು ಜ್ಯೋತಿಷಕರು ಬಂದಿದ್ದಾರೆ, ಇಲ್ಲಿ ಬಾರಕು ಉಳಿದಿದ್ದಾರೆ ಅಂತ ಗೊತ್ತಾಗಿ ಅವರು ಇವರು ನೋಡ್ಬೇಕಂತ ಬರ್ತಾರೆ. ಅವ್ರ ಸ್ನೇಹ ಬೆಳೀತು, ಅತಿ ಆತ್ಮೀಯರಾದರು. ಅವ್ರು ಮೊದಲು ಆ ಮನೆಗೆ ಬಂದು ಹೋಗ್ತಿದ್ರಂತೆ. ಗಂಡಸರು ಯಾವಾಗಲೂ ಹೊರಗಿನ ವ್ಯವಹಾರದಲ್ಲಿ ಮನಸ್ಸಿನ ದುಃಖ ಮರಿತಾರೆ, ಆದರೆ ಹೆಣ್ಮಕ್ಳು ಹಾಗಲ್ಲ, ಅದರಿಂದೇ ಕೊರಗ್ತಾ ಇರ್ತಾರೆ. ಒಂದು ದಿವಸ ಆಗಿನ ಕಾಲದಲ್ಲಿ ಮಂತ್ರಾಲಯದ ಸ್ವಾಮಿಗಳು ಅವರು ಉಡುಪಿಗೆ ಹೋಗ್ತಕ್ಕವರು ಆ ದಾರಿಲಿ ಬರ್ತಾರೆ. ಅವ್ರು ಬಂದವರು ಬಂಡಾಕರಿ ಮಠಕ್ಕೆ ಬಂದರು. ಅಂದು ಬಂದದ್ದು ಊರಿನವ್ರಿಗೆಲ್ಲ ಗೊತ್ತಾಯಿತು. ಗೊತ್ತಾಗಿ ಎಲ್ಲರೂ ಆ ಕಡೆಗೆ ಓಡಿದರು. ಯಾಕಂದರೆ ಮಂತ್ರಾಲಯದ ಮಠದ ವಿಚಾರ ಆಗ ಈಗ ಅಥವಾ ಮುಂದೆ ಬಹುತೇಕ ಅದ್ರ ಬಗ್ಗೆ ಜನರಿಗೆ ಒಂದು ಅಪಾರವಾದ ಪ್ರೇಮ, ವಿಶ್ವಾಸ, ಗೌರವ ಇದೆ. ಎಲ್ಲರ ಜೊತೆ ಬಂದು ಕೇಳಿ ನಮ್ಮ ತಾಯಿ ಹೊರಟಂತೆ. ತನ್ನ ಮಗನ್ನ ಅಪ್ಕೊಂಡು ಹೊರಟರು. ಈ ತಾಯಿ ಅಲ್ಲೇ ಕುಂತಿದ್ರು. ಆಗ ಏನಾಯಿತು ಅಂದರೆ, ನಮ್ಮ ತಂದೆಯವರ ಹೆಸರು ಸುತ್ತಲ ಹಳ್ಳಿಗಳಲ್ಲಿ, ಬಾರ್ಕುಲ್ ಮಾತ್ರ ಅಲ್ಲ, ಸುತ್ತಲ ಹಳ್ಳಿಗಳಲ್ಲಿ ಕೂಡ ಪ್ರಚಾರ ಆಗಿತ್ತು. ಭಾಳ ಗೌರವ ಅವರಿಗೆ ಸೇರಿತ್ತು. ನನ್ನ ತಾಯಿ ಹೊರಗೆ ಕೂತದ್ದು ನೋಡಿ ಆ ಬಂಡಕಾಯಿ ಮಠದ ಸ್ವಾಮಿಗಳ ಏಜೆಂಟು ಹೋಗಿ ಸ್ವಾಮಿಗಳ ಹತ್ರ ಹೋಗಿ, ಹೀಗೆ ಒಬ್ಬರು ಕುಂತಿದ್ದಾರೆ, ಅವ್ರ ಯಜಮಾನರು ಭಾಳ ದೊಡ್ಡ ಜ್ಯೋತಿಷ್ಕರು, ತಮ್ಮನ್ನು ನೋಡ್ಬೇಕಂತ ಕೂತಿದ್ದಾರೆ ಅಂತ. ಹೌದೇನು ಅಂತ ಬಂದು ಅವ್ರು ಹೊರಗೆ ಬಂದರು. ಏನಮ್ಮ, ನನ್ನ ಮಾತಾಡಿಸ್ಬೇಕಂತ ಏನಮ್ಮ ಅಂತ ಕೇಳಿದ್ರು. ಏನಿಲ್ಲ, ನನ್ನ ಇರೋದು ಒಬ್ಬ ಮಗ,
ಅವನ ಪರಿಸ್ಥಿತಿ ಹೀಗಾಗಿದೆ, ಈಗ ಅವನಿಗೆ 15 ವರ್ಷದ ಮೇಲೆ ನಡೀತಾ ಇದೆ, ಹೊರಗಿನ ಯಾವ ಜ್ಞಾನವೂ ಇಲ್ಲ, ತಾವು ಆಶೀರ್ವಾದ ಮಾಡಬೇಕು ಅಂತ ಅಳ್ಳಿಗೆ ಶುರು ಮಾಡಿದ್ರಂತೆ. ಸ್ವಾಮಿಗಳು ಸ್ವಲ್ಪ ಹೊತ್ತು ಹಾಗೆ ಕುಂತು ಅನಂತರ ಫಲಮಂತ್ರ ಹಚ್ಚಿ ಕೊಡ್ತಾ, ನೀನು ಏನು ಯೋಚನೆ ಮಾಡಬೇಡ ತಾಯಿ, ಇವನು ಮುಂದೆ ಪ್ರಬುದ್ಧಮಾನಕ್ಕೆ ಬರ್ತಾನೆ, ನನ್ನ ಮಗ ಪ್ರಬುದ್ಧಮಾನಕ್ಕೆ ಬರ್ತಾನೆ, ದೊಡ್ಡವನಾಗ್ತಾನೆ, ಕೀರ್ತಿವಂತನಾಗ್ತಾನೆ ಸ್ವಾಮಿಗಳು ಹೇಳಿದ್ರಲ್ಲ ಅಂದ್ಬಿಟ್ಟು ಭಾಳ ಸಂತೋಷದಿಂದ ಬಾರ್ಕುಳಿ ಹೊರಟು. ಒಳ್ಳೆ ಚಂದ್ರಪ್ರಕಾಶ ಹೊರಟರು. ಅವರು ಗಾಳಿ ವೇಗದಿಂದ ಬರ್ತಾಯಿದ್ದಾರೆ ಮನೆಗೆ, ಇದ್ದ ಮನೆಗೆ ಬಂದರು. ತೇಗ್ತಾ ಇದ್ದಾರೆ. ತೇಗ್ತಾ ಯಜಮಾನಿ ಹೇಳ್ತಾರೆ, ಕೇಳ್ರಿ ನನ್ನ ಮಗ ಭಾಳ ಬುದ್ಧಿವಂತನಾಗ್ತಾರಂತೆ, ಪ್ರಬುದ್ಧ ಮಾರ್ಕ್ ಮಾಡ್ತಾರಂತೆ, ಕೀರ್ತಿವಂತನಾಗ್ತಾರಂತೆ ಸ್ವಾಮಿಗಳು ಹೇಳಿದರು, ಫಲಮಂತ್ರ ಕೊಟ್ಟಿದೆ ಅಂತ ಉಸಿರು ತೆಗೆದಿದ್ದಾರೆ. 18 ದಿವಸದಲ್ಲಿ ತಾಯಿ ಸತ್ತು ಹೋದರು. ಜ್ಯೋತಿಷ್ಕರ ಹೆಂಡತಿ ಸತ್ತದ್ದು ರಾಮಚಂದ್ರ ಶಾಸ್ತ್ರಿ ಅಂತ ಹೇಳಿದ ಬಿರ್ತಿಯವರು, ಜ್ಯೋತಿಷ್ಕರು ಇನ್ನೊಬ್ಬರು, ಅವ್ರಿಗೆ ಗೊತ್ತಾಗಿದೆ. ಅವ್ರು ಓಡಿ ಬಂದು ನಮ್ಮ ತಂದೆಗೆ ಒಂದು ಆಧಾರ ಸಿಕ್ಕದಾಗಾಯಿತು. ಅವ್ರು ಕಾಲು ಹಿಡ್ಕೊಂಡು ಅಳ್ಳಿಗೆ ಶುರು ಮಾಡಿದಂತೆ. ರಾಮಚಂದ್ರ ಶಾಸ್ತ್ರಿ ಕಾಲು ಹಿಡ್ಕೊಂಡು ಅಳ್ಳಿಗೆ ಶುರು ಮಾಡಿದ್ರು. ನೋಡಿ ಈ ಪರಿಸ್ಥಿತಿ ಬಂದಿದೆ, ಅಯ್ಯೋ ನೀನು ಯಾಕೆ ಕಳ್ತೀಯಪ್ಪ, ನಿನಗೆಲ್ಲ ವೇದಾಂತ ನಿನಗೆ ಗೊತ್ತಿದೆ, ಅಂಥಲ್ಲಿ ಹುಟ್ಟು ಸಾವು ಅದು ಪ್ರಕೃತಿ ನಿಯಮ, ನೀನು ಯಾಕೆ ಕಳ್ತೀಯ? ನಾನು ನನ್ನ ಹೆಂಡತಿ ಸತ್ತದಕ್ಕೋಸ್ಕರ ಈಗ ಮಗು ಸಾಕೋರು ಯಾರು, ಇದೇ ಪರಿಸ್ಥಿತಿ ಆಗಿದೆ. ನಾನು ಪುತ್ರಿ ಬಾಯಿ ಹತ್ರ ಹೇಳಿದೆ, ಅವಳ ಗಂಡ ನರಸಿಂಹ ಅಂತ ಹೇಳಿದೆ, ಅವರಿಬ್ಬರು ಒಪ್ಪಲಿಲ್ಲ. ಆದ್ದರಿಂದ ನಿಮ್ಮೇಲೆ ಅವ್ರಿಗೆ ಅಪಾರವಾದ ಪ್ರೇಮ ಇದೆ, ಗೌರವ ಇದೆ, ವಿಶ್ವಾಸ ಇದೆ, ನೀವು ಹೇಳಿ ಈ ಮಗುನ ಸಾಕ್ಲಿಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಅದು ಮತ್ತೆ ಅಳಿಕ್ಷೆ ಮಾಡೋರಂತೆ. ಯೋಚನೆ ಮಾಡಬೇಡಿ, ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಆ ಪುತ್ಲಿ ಬಾಯನ್ನು ನರಸಿಂಹೆಯನ್ನು ಕರೆದು ಹೇಳಿಕ್ಷೆ ಮಾಡೋದಂತೆ. ಅವರು ಬಹುದೊಡ್ಡ ವಿದ್ವಾಂಸರು, ಚತುರ್ವೇದ ಪಾರಂಗತರು. ನಮ್ಮ ಮಕ್ಕಳು ನಾವು ಸಾಕೋದು ವಿಚಿತ್ರ ಹೆಚ್ಚಲ್ಲಮ್ಮ ಪುತ್ಲಿ ಬಾಯಿ, ಈ ಮಗು ಅನಾಥವಾಗಿದೆ, ಇಂಥ ಮಗುನ ಸಾಕಿ ಮುಂತಂದರೆ ನಿನಗೆ ಕೀರ್ತಿ ಬರುತ್ತೆ ಅಂತ ಶಾಸ್ತ್ರ ಪುರಾಣ ವೇದಾಂತ ಎಲ್ಲ ವಿಚಾರ ಹೇಳಿ ನೋಡಮ್ಮ ನಾನು ಹೇಳ್ತೇನೆ, ನನ್ನ ಪ್ರೇಮಕ್ಕೋಸ್ಕರ ಆ ಮಗುನ ಸಾಕು ನೀನು ಅಂದಾಗ ಕೊನೆ ಒಪ್ಪಿದರು. ಅದು ಬಹುತೇಕ 1906ನೇ ಇಸ್ವಿ. ಅಲ್ಲಿಂದ ತಮ್ಮ ಆರೋಗ್ಯ ಸುಧಾರಿಸ್ತೆ ಹೇಳ್ತೇನೆ. ಪುತ್ಲಿಬಾಯಿ ನರಸಿಂಹಯ್ಯ ನನ್ನ ಸಾಕ್ಲಿಕ್ಕೆ ಪ್ರಾರಂಭ ಮಾಡಿದರು. ಆ ಸಾಕಾಣಿಕೆಯಿಂದಲೋ ಮಂತ್ರಾಲಯ ಸ್ವಾಮಿಗಳ ಆಶೀರ್ವಾದ ಬಲವೋ ಅಂತೂ ನನ್ನ ಬೆಳವಣಿಗೆ ಪ್ರಾರಂಭ ಆಯಿತು. ನನಗೆ ಹೊರಗಿನ ಪ್ರಜ್ಞೆ ಬಂತು. ವಿದ್ಯಾಭ್ಯಾಸ ಎಲ್ಲಿವರೆಗೆ ಏನು ಅಂತ ನನ್ನನ್ನು ಮೊದಲು ಸ್ಕೂಲಿಗೆ ಕಳಿಸ್ಬೇಡ ಬಿಟ್ಟು ಬೈಗಳ ಮಠ ಅಂತಾರೆ ಈಗ, ಅಲ್ಲಿ ಕರ್ಕೊಂಡೋಗಿ ಬಿಟ್ಟರು. ನನಗೆ ಸ್ವಲ್ಪ ಬುದ್ಧಿ ಬಂದ ನಂತರ ವಿಪರೀತ ಬುದ್ಧಿವನ್ನು ಆಗೋದನ್ನು ತೋರುತ್ತೆ. ಯಾಕಂದರೆ ಅದೇ ಸಮಯದಲ್ಲಿ ಪ್ರಜ್ಞೆ ಬಂದರೂ ನನಗೆ ಈ ಮೂರ್ಛಾಡೋಕೆ ಬರ್ತಿತ್ತು. ಹೀಗಾಗಿ ಯಾರೋ ಹೆದರಿಸಿದರೆ ಹೊಡೆದ್ರೆ ನಾನು ಮೂರ್ಛೆಗೆ ಬಿದ್ದುಬಿಡ್ತಿದ್ದೆ. ಸಹವಾಸ ಬೇಡ ಅಂತ ಯಾರು ನನಗೆ ಬೈತಿರಲಿಲ್ಲ, ಹೊಡಿತಿರಲಿಲ್ಲ. ಅದೇ ಒಂದು ನನಗೆ ವರಪ್ರಧಾನ ಆಯಿತು. ಭಾರತ ರಾಮಾಯಣಗಳ ಕೆಲವು ಆಯುಧ ಪದ್ಯಗಳು, ಸರ್ವಜ್ಞ, ಸಾಂಗತ್ಯ ಇಂಥಗಳನ್ನೆಲ್ಲ ಹೇಳಿಕೊಡ್ತಿದ್ರು, ಬಾಯ್ಪಾಠ ಮಾಡಿಸ್ತಿದ್ರು. ಆಮೇಲೆ ಪ್ರೈಮರಿ ಹೈಸ್ಕೂಲ್, ಎಲಿಮೆಂಟ್ರಿ ಸ್ಕೂಲ್ ಅಂತಾರೆ, ಅಲ್ಲಿಗೆ ಸೇರಿಸಿದರು. ಅಲ್ಲಿ ನಾನು ಓದಿ ಶುರು ಮಾಡಿದೆ. ನಾನು ಯಾವ ಪಾಠದಲ್ಲೂ ಕಡಿಮೆ ಇರಲಿಲ್ಲ, ಚೆನ್ನಾಗೇ ಓದ್ತಿದ್ದೆ. ಆದರೆ ಇಂಗ್ಲೀಷ್ ಮಾತ್ರ ಭಾಳ ಕಷ್ಟ. ಆ ಕಾಲಕ್ಕೆ ಒಂದು ದಿವಸ 13 ಮೇಲಾಗುತ್ತೆ, ಬಾರ್ಕೂರಿಗೂ ಕುಂದಾಪುರಕ್ಕೂ ನಾನು ಊರಿಗೆ ಬಂದಿದ್ದೆ. ಊರಿಗೆ ಅದು ಏನು ಯೋಗ ಗೊತ್ತಿಲ್ಲ. ಸ್ವಾಮಿ ನಿತ್ಯಾನಂದ ಮಹಾ ತಪಸ್ವಿಗಳು, ಅವರು ನಡ್ಕೊಂಡೇ ತಿರುಗ್ತಿದ್ರು. ಬಂದವರು ಬಾರ್ಕೂರಿಗೆ ಬಂದಿದ್ದರು. ಅವ್ರ ಹೆಸರು ಭಾಳ ಜನ ಕೇಳಿದರು. ಊರವರೆಲ್ಲ ಓಡಿ ಹೋಗಿ ನಮಸ್ಕಾರ ಮಾಡಿದರು, ಅವ್ರು ಮಾತಾಡ್ತಿದ್ರು. ಸಾಯಂಕಾಲ ದೀಪ ಹಚ್ಚುವ ಕಾಲ. ಆಗ ನರಸಿಂಹಯ್ಯ ಅಂತ ನನ್ನ ತಂದೆ ಅಂತ ಹೇಳಿದ್ನಲ್ಲ, ಸಾಕು ತಂದೆ, ಅವರು ಸ್ವಾಮೀಜಿ ಆಗಲೇ ದೀಪ ಹಚ್ಚುವ ಕಾಲ ಬಂತು, ಸಾಯಂಕಾಲ ಆಯಿತು, ತಾವು ಎಲ್ಲಿ ಉಳ್ಕೋತೀರಿ, ಯಾರ ಪರಿಚಯ ಇದೆಯಾ ತಮಗೆ, ನೀನೇ ಇದೆಯಲ್ಲಪ್ಪ ಅಂದರು. ಹಾಗಾದ್ರೆ ಬರ್ಬೋದು ಈ ಬಡವನ ಮನೆಗೆ ಅಂತ ಕರ್ಕೊಂಬಂದು ನಮ್ಮ ಮನೆಯಲ್ಲಿ ಅವ್ರು ಎಲ್ಲೂ ನಿಲ್ಲಿದ್ದವರು 1 ವಾರ ಅಲ್ಲಿದ್ದರು. ಬಂದು ಮರುದಿವಸವೇ ನಮ್ಮ ತಂದೆನ ಕರೆದು, ನೋಡಪ್ಪ, ನಾ ಇಲ್ಲಿ ಬಂದ ಉದ್ದೇಶ ಏನಂದರೆ, ನನ್ನ ಬಾಬು ಅಂತ ಕರೀತಿದ್ರು.
ಈ ಬಾಬುಗೆ ಅನುಗ್ರಹ ಮಾಡಬೇಕು ನಾನು ಬಂದಿದ್ದೇನೆ. ಸ್ವಾಮಿ ನಿತ್ಯ ಅಂದರೆ ನನ್ನ ತಲೆ ಮೇಲೆ ಕೈ ಇಟ್ಟರು. ನನ್ನ ಹೊರಗಿನ ಪ್ರಜ್ಞೆ ಅಳೀತು. ನಾನು ಎಲ್ಲಿದ್ದೆ ನನಗೆ ಗೊತ್ತಿಲ್ಲ. ಇದಕ್ಕೆ ಶಕ್ತಿಪಾತ ಯೋಗ ಅಂತಾರೆ. ಶಕ್ತಿಪಾತ ಯೋಗ ಅಂದರೆ ಅವ್ರ ಶಕ್ತಿಯನ್ನು, ಅವ್ರ ತಪಶಕ್ತಿಯನ್ನು ನಮ್ಮಲ್ಲಿ ದಾರಿ ಎಳಿತಾರೆ. ನಾನು ಹೊರಗೆ ಪ್ರಜ್ಞೆಯಲ್ಲಿ ನಾನು ಕೂತ್ಕೊಂಡೆ. ಭೌತಿಕ ಹೊರಗಿನ ಪ್ರಜ್ಞೆ ಯಾವುದೂ ಇಲ್ಲ. ಆ ಕುಂತಾಗ ಬೆಳಗಿನ ಜಾವ 3-3:30 ಗಂಟೆ ಇರಬೇಕು. ಅವರು ನನ್ನ ಶರೀರದ ಯಾವುದೋ ಭಾಗವನ್ನು ಮುಟ್ಟಿ ನನಗೆ ಪ್ರಜ್ಞೆ ಬಂತು. ಮರೆಸೋರು ಹೊರಟೋಗ್ಬಿಟ್ರು, ಯಾರು ಸ್ವಾಮಿಗಳು. ನನಗೆ ಮಾತ್ರ ಪ್ರಜ್ಞೆ ಬಂದ ನಂತರ ನನಗೆ ಹುಚ್ಚೊತ್ತಿ ದೇವ್ರು ನೋಡಬೇಕು ಅಂತ. ಆಯುರ್ವೇದ ಶಿಕ್ಷಣ ಎಲ್ಲಿ ಪಡೆದ್ರಿ, ಅದನ್ನು ವಿವರಿಸ್ತೀರಾ? ಸ್ವಾಮಿ ಶಿವಾನಂದರು ಮೊದಲು ಮಾಣಿಕ್ಯರ ಹತ್ರ ಕಲಿತವರು. ಅನಂತರ ಇವರು ಸನ್ಯಾಸಿಗಳಾದರು. ಅವ್ರಿಗೆ ಮೇಲೆ ಗುರುವಂತ ಪ್ರೇಮ, ಇವ್ರಿಗೆ ಅವ್ರ ಮೇಲೆ ಗುರುವಂತ ಪ್ರೇಮ ಅಂತೂ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಆ ಇಬ್ಬರು ಸಂದರ್ಶನ ನೋಡಬೇಕು. ಒಂದು ರತ್ನ ತಂದಿದ್ದೇನೆ ನಿಮ್ಮ ಹತ್ರ, ಇದಕ್ಕೊಂದು ರತ್ನಕ್ಕೊಂದು ಆಕಾರ ಕೊಡಬೇಕು ಅಂದರು. ಆಗಲಿ ಅಂತ ಹೋದೆ. ಆಮೇಲೆ ಇವನು ಕಲಿಬೇಕಂತ ಬಂದಿದ್ದಾನೆ ಅಂದರು. ಅಲ್ಲಿ BPC ಬ್ಯಾಚುಲರ್ ಆಫ್ ಅಗ್ರಿಕಲ್ಚರ್ ಅದನ್ನು ಕಲಿತು ಅಲ್ಲಿಂದ ಲಾಹೋರ್ದಲ್ಲಿ ಆಗ ಬಾಬಾ ಲಕ್ಷ್ಮಣ ಸಾಜು ಅಂತ ಆಯುರ್ವೇದ ವೈದ್ಯರು, ಘನ ವೈದ್ಯರು ಇದ್ದರು. ಅಲ್ಲಿ ಆಯುರ್ವೇದನ ಕಲಿತು ಪುನಃ ಸ್ವಾಮಿ ಶಿವಾನಂದರು ಬಂದು 1935 ಕರ್ನಾಟಕಕ್ಕೆ ಬಂದೆ. 7 ವರ್ಷ ಕರ್ನಾಟಕ ಬೇರೆ ಬೇರೆ ಸ್ಥಳಗಳಲ್ಲಿ, ಹೆಚ್ಚಾಗಿ ಶಿವಮೊಗ್ಗ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಹಳ್ಳಿಗಳಲ್ಲಿ ಹೋಗಿ ಹಳ್ಳಿಗಳಲ್ಲಿ ಈ ಯೋಗ ವ್ಯಾಯಾಮನ ಹೇಳಿಕೊಡ್ತಾ ಔಷಧವನ್ನು ಕೊಡ್ತಾ ತಿರುಗ್ತಾ ಇದ್ದೆ. ಕೊನೆಗೆ 1943 ಮಲ್ಲಾಳಿಗೆ ಬಂದೆ. ಮಲ್ಲಾಡಿಗೆ ಬಂದು ಮಲ್ಲಾಳಿಗೆ ಬರೋ ಮೊದಲು ಪ್ರತಿ ಹಳ್ಳಿಯಲ್ಲಿಯೂ ಸಾಧಾರಣ 40-43 ಹಳ್ಳಿಗಳಲ್ಲಿ ನಾನು ತಿರುಗಿದ್ದೆ. 10,000 ರೂಪಾಯಿ ಕೊಡ್ರಿ, ಒಂದು 10 ಎಕರೆ ಜಮೀನು ಕೊಡ್ರಿ, ನನಗೆ ಆಶ್ರಮ ಕಟ್ಟಬೇಕು ಅಂತ ಕೇಳಿದ್ರೆ ಅವರೆಲ್ಲ ಕೊಡಬೇಕಂತ ಆಸೆ ಇರೋರು. ಆ ಊರ ಮುಖ್ಯಸ್ಥರು ಒಬ್ಬೊಬ್ಬರು ಇರ್ತಿದ್ರು. ಅವರು ಇವನಿಗೆ ದುಡ್ಡು ಕೊಟ್ಟರೆ ಹೊಡ್ಕೊಂಡು ಹೋಗ್ತಾನೆ ಅಂತ ಹೇಳ್ತಿದ್ರು. ಹೀಗಾಗಿ ಮಲ್ಲಾಡಿಗೆ ಬಂದೆ. ಮಲ್ಲಾಡಿಹಳ್ಳಿಯಲ್ಲಿ ಒಂದು ಸ್ಥಳ ನನಗೆ ಬಿಟ್ಕೊಟ್ಬಿಟ್ರು. ಅಲ್ಲಿ ನಾನು ಆಶ್ರಮ ಕಟ್ಟಿದೆ. ಆಶ್ರಮದಲ್ಲಿ ಔಷಧ ಕೊಡ್ತಾಯಿದ್ದೆ. ಬಂದವರು ಇರ್ಲಿಕ್ಕೆ ಸ್ಥಳ, ಉಚಿತವಾಗಿ ಊಟ, ಉಚಿತವಾಗಿ ಔಷಧ ಕೊಡ್ತಿದ್ದೆ. ಅದಕ್ಕೆಲ್ಲ ಇದೆ ಯಾವುದು ಬಂಡವಾಳ, ಬೆಗ್ಗಿಂಗ್ ಬೌಲ್. ಅಂದರೆ ಮಲ್ಲಾಡಿ ಹಳ್ಳಿ ಈಗ ನಾವು ನೋಡಿದಂತೆ ಅನೇಕ ಶಿಕ್ಷಣ ಸಂಸ್ಥೆಗಳು ಇದೆ. ಅಲ್ಲಿ ತುಂಬ ಹೆಸರುವಾಸಿಯಾಗಿ ಕೂಡ ಇದೆ. ಮತ್ತು ಆಯುರ್ವೇದಕ್ಕೆ ಸಂಬಂಧಪಟ್ಟ ಆಯುರ್ವೇದದ ಆಸ್ಪತ್ರೆಯೂ ಕೂಡ ಅಲ್ಲಿ ಇದೆ. ಮತ್ತು ಈ ನಿರಾಶ್ರಿತರಿಗಾಗಿ ಮತ್ತು ಅನಾಥರಿಗೆ ಅಂತಲೂ ಹೇಳ್ಬೋದು, ಅಥವಾ ವಸತಿಗಳನ್ನು ಇದೆ, ಜೀವನದಲ್ಲಿ ನೊಂದು ಬೆಂದವ್ರಿಗೆ ಸಾಕಷ್ಟು ಅಲ್ಲಿ ಒಂದು ಪರಿಹಾರ ಸೂಚಿಸೋ ರೀತಿಯಲ್ಲಿ ಕೆಲವು ಗೃಹಗಳನ್ನು ತಾವು ಮಾಡಿದ್ದೀರಾ. ಈ ಒಂದು ಹಿನ್ನೆಲೆಯಲ್ಲಿ ಆವಾಗ ಮಲ್ಲಾಡಿ ಹಳ್ಳಿ ಇದ್ದ ಒಂದು ಪರಿಸ್ಥಿತಿ ಹೇಳ್ತೀರಾ? ಆವಾಗ ಮಲ್ಲಾಡಿ ತೀರ ಹೀನಾಯ ಸ್ಥಿತಿಯಲ್ಲಿತ್ತು. ಸುತ್ತು ಹಳ್ಳಿಯವರು ಮಲ್ಲಾಡಿಗೆ ಹೆದರೋರು. ಯಾಕಂದರೆ ಒಂದು ತರಕಾರಿ ಬೆಳೀಲಿಕ್ಕೆ ಸಾಧ್ಯ ಇರಲಿಲ್ಲ, ಒಂದು ತೆಂಗಿನ ಮರದಲ್ಲಿ ಕಾಯಿ ಆಗ್ಲಿಕ್ಕೆ ಬಿಡ್ತಿರಲಿಲ್ಲ, ಎಲ್ಲ ಕದ್ದು ಬಿಡೋರು. ಇಂಥ ಪರಿಸ್ಥಿತಿ ಇತ್ತು. ಇದ್ಮೇಲೆ ಮನಸ್ಸು ಮುಂದೆ ಸಾರಿಸಿ ಗೊತ್ತಿಲ್ಲ, ನಿತ್ಯ ಸ್ನಾನ ಮಾಡೋಕ್ಕೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾನು ಅಲ್ಲಿ ರಚನಾತ್ಮಕ ಕಾರ್ಯವನ್ನು ಪ್ರಾರಂಭ ಮಾಡಿ ರಚನಾತ್ಮಕ ಕಾರ್ಯ ಪ್ರಾರಂಭ ಮಾಡಲಿಕ್ಕೆ ಅಂದರೆ ಆಗ ಗಾಂಧೀಜಿ ವಿನೋಬಾಯಿ ಕರೆ ಕೊಟ್ಟರು, ವಿದ್ಯಾವಂತ ಹಳ್ಳಿಗಳು ನೆಲೆಸಬೇಕು, ರಚನಾತ್ಮಕ ಕಾರ್ಯ ಮಾಡಬೇಕು ಅಂತ. ಅದು ಆ ಗುಂಪು ತಲೆಗೆ ಹೊತ್ತು ಅದನ್ನು ಪ್ರಾರಂಭ ಮಾಡಿದ್ದು ನಾನು. ಅಲ್ಲಿ ಸಪ್ತವಾರ್ಷಿಕ ಯೋಜನಾ ಅಂತ ಪ್ರಾರಂಭ ಮಾಡಿಕೊಂಡು ಮೊದಲು ಔಷಧ ಕೊಡಲಿಕ್ಕೆ ಪ್ರಾರಂಭ ಆಯಿತು. ಆಮೇಲೆ ಒಂದು ಸ್ಕೂಲ್ ಪ್ರಾರಂಭ ಮಾಡಿದೆ. ಆಮೇಲೆ ಒಂದು ಮಠ ಆಯಿತು. ಹೀಗೆ ಒಂದಕ್ಕೊಂದು ಪೂರಕವಾಗಿ ಬೆಳೀತಾ ಈಗ ಸುಮಾರು 8 ಕೋಟಿ ರೂಪಾಯಿ ನನ್ನ ಜೋಳಿಗೆ ಬೇಡಿದೆ. 4 ಕೋಟಿಗಿಂತ ಹೆಚ್ಚಾಗಿ ಕಟ್ಟಡಗಳಾಗಿವೆ. ಆಸ್ಪತ್ರೆ, ಒಂದು ಮಠ, ಗೋಶಾಲೆ, ಗೂಢಶಾಲೆ, ಕಾಲೇಜು, BPED ಕಾಲೇಜು, TCH ಕಾಲೇಜು, HPED ಕಾಲೇಜು, ಯೋಗಶಾಲೆ, ಹೀಗೆ 8 ಕೋಟಿ ರೂಪಾಯಿ ಕೆಲಸ ಅಲ್ಲಿ ಆಗಿದೆ. ಇನ್ನು 8 ಕೋಟಿ ರೂಪಾಯಿ ಕೆಲಸ ಆಗ್ತಕ್ಕದ್ದಿದೆ. ಇಷ್ಟೆಲ್ಲ ಕಾರ್ಯಕ್ಷೇತ್ರಗಳ ಮಧ್ಯೆ ತಾವು ಸಾಹಿತ್ಯ ಸೇವೆಯನ್ನು ಸಾಕಷ್ಟು ಮಾಡಿದ್ದೀರಾ. ಕಾದಂಬರಿಗಳಾಗಲಿ,
ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಇದುವರೆಗೆ 60 ಪುಸ್ತಕ ಬರೆದೇನೆ. ಅದರಲ್ಲಿ ಬಹುತೇಕ ಸಾಹಿತ್ಯ ಕ್ಷೇತ್ರ ಎಲ್ಲ ವಿಭಾಗದಲ್ಲೂ ಕೈಯಾಡಿಸಿದ್ದೇನೆ. ನಾನು ಇದುವರೆಗೆ 1,12,00,000 ಓಂ ನಮಃ ಶಿವಾಯ ಬರೆದಿದ್ದೇನೆ. ನನಗೆ ದೇವರು ಎಲ್ಲ ಒಂದೇ. ಕೈಯಲ್ಲಿ ಬಳೆ ಇರುತ್ತೆ, ಉಂಗುರ ಇರುತ್ತೆ, ಕಿವಿಲಿ ಬೆಂಡೋಲು ಇರುತ್ತೆ, ಎಲ್ಲವೂ ಒಂದೇ ಚಿನ್ನದಾಗಿದೆ. ಅದೇ ರೀತಿಯಲ್ಲಿ ಮೂಲ ಪರಬ್ರಹ್ಮ ವಸ್ತು ಒಂದೇ, ಹೆಸರಿಗೋಸ್ಕರ ಬೇರೆ ಬೇರೆ ಮಾಡ್ತಾರೆ. ತುಕಾರಾಮ್ ಹೇಳ್ತಾರೆ ಕಡೆಯಲ್ಲಿ, ಆದಿ ಬೀಜ ಏಕಲೆ ಬೀಜ ಅಂಕುರಲೆ ವೃಕ್ಷ ಬಾಡಲೆ ವ್ಯಾಪನಿ ಜಗತ ತೂಯಿ ಅನಂತ ಆದಿ ಬೀಜ ಏಕಲೆ ಅಂತ. ಮೂಲ ವಸ್ತು ಪರಬ್ರಹ್ಮ ಒಂದೇ. ಅದು ತೋರಿಸ್ಲಿಕ್ಕೋಸ್ಕರ ನಾನು ಓಂ ನಮಃ ಶಿವ ಬರ್ತೇನೆ, ರಾಮನಾಮ ಅಂತ ಹೇಳ್ತೇನೆ, ಮಾರುತಿ ಉಪವಾಸ ಮಾಡ್ತೇನೆ. ನನಗೆಲ್ಲ ತೋರಿದು ಒಂದೇ. ಅದೇ ರೀತಿಯಲ್ಲಿ ಜಾತಿ ವಿಷಯದಲ್ಲಿ ನನಗೆ ಹುಚ್ಚಾಟ ಇಲ್ಲ, ಎಲ್ಲ ಜಾತಿ ಒಂದೇ. ಕೆಳಗಿನವ್ರನ್ನ ಮ್ಯಾಲೆ ತರಬೇಕು. ಇದನ್ನು ಏರಿದವರು ಮಾಡ್ತಾ ಇಲ್ಲ. ಇದಕ್ಕೆ ನಾನು ತೀರ ವ್ಯತ್ಯಪಡ್ತೇನೆ. ನಾವು ಅವ್ರ ಮಟ್ಟಕ್ಕೆ ಇಳಿದು ಅವ್ರ ಮೇಲೆ ಹತ್ತಬೇಕು. ಆ ಕೆಲಸ ಮಾಡದೆ ಅವರು ಶೋಭ್ಚರು ಅವರು ಇಂತ ಹೇಳಿದ್ರೆ ಏನು ಪ್ರಯೋಜನ ಬರುತ್ತೆ? ನನಗೆ ಜಾತಿ ಹುಚ್ಚೂ ಇಲ್ಲ, ಭಾಷೆ ಹುಚ್ಚೂ ಇಲ್ಲ. ಆಮೇಲೆ ಇನ್ನೇನು ನನಗಿರೋ ನೀತಿ ಪ್ರೇಮ ಎರಡು ಒಂದೇ. ಎರಡು ಇಟ್ಕೊಂಡು ನಾನು ನನ್ನ ಕೆಲಸ ಮಾಡ್ತಾ ಬರ್ತಿದ್ದೇನೆ. ಮುಂದೆ ಈಗ ಒಂದು ಆಸ್ಪತ್ರೆ ಆಗಿದೆ. ಅದಕ್ಕೆ ಈಗಾಗಲೇ 1,26,00,000 ರೂಪಾಯಿ ಖರ್ಚಾಗಿದೆ. ಇನ್ನೂ 68,000 ಇನ್ನೊಂದು ಕೋಟಿ ಕೆಲಸ ಆಗಬೇಕಾಗಿದೆ. ಅದು ಪ್ರಾರಂಭ ನಡೀತಾ ಇದೆ. ಆಯುರ್ವೇದ, ಅಲೋಪತಿ, ಹೋಮಿಯೋಪತಿ, ನ್ಯಾಚುರೋಪತಿ, ಯೋಗ ಈ ಎಲ್ಲದರಿಂದಲೂ ಬಂದು ರೋಗಗಳು ಹುಷಾರು ಮಾಡಿ ಕಳಿಸ್ಬೇಕು ಅಂತ ನನ್ನ ಇಚ್ಛೆ. ಸ್ವಾಮೀಜಿಯವರೇ, ತಾವು ಈ ಆಯುರ್ವೇದ ಶಿಕ್ಷಣ, ಯೋಗ, ಸಮಾಜ ಸೇವೆ ಇದೆಲ್ಲ ಇಷ್ಟು ವ್ಯಾಪಕವಾದ ಕಾರ್ಯಕ್ಷೇತ್ರನ ಇಟ್ಕೊಂಡಿದ್ದೀರಲ್ಲ, ಇದೆಲ್ಲ ತಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಹೇಗೆ ನಿರ್ವಹಿಸ್ತೀರಾ? ಅದನ್ನ ಸ್ವಲ್ಪ ಹೇಳ್ತೀರಾ? ಅಂದ್ರೆ ಹೇಗೆ ತಮ್ಮ ಹೊತ್ತನ್ನ ಹೇಗೆ ಆಯೋಜಿಸಿಕೊಂಡಿದ್ದೀರಾ, ಅದು ಈ ಒಂದು ವಯಸ್ಸಿನಲ್ಲಿ? ನನಗೇನಾಗಿದೆ, ನನಗೆ 18 ವರ್ಷ. ಇನ್ನು ಏನಾಗಿದೆ, ಜನರಿಗೆ 25 ವರ್ಷಗಳ 26 ಆದ್ಕೊಳ್ಳೆ ಏನಪ್ಪ ನಂದೆಲ್ಲ ಮುಗೀತು ಅಂತಾರೆ. ಆದರೆ ಮನಸ್ಸಿನ ಒಳಗೆ ಆ ಮಾಡಬೇಕು ಆಶೆ ಇರುತ್ತಲ್ಲ, ಅದು ನನ್ನ ಕೆಲಸ ಮಾಡುತ್ತೆ. ನಾನು ಮಾಡಿದ್ದಲ್ಲ ಇದು. ಸತ್ಯ ಒಂದೇ ಮಾತು ಹೇಳ್ತೇನೆ, ಇದು ನಾನೊಂದು ಭಗವಂತ ಕೈಯಲ್ಲಿ ಒಂದು ಇನ್ಸ್ಟ್ರೂಮೆಂಟ್. ಅವನು ಮಾಡಿಸ್ಕೊಂಡು ಹೋಗ್ತಿದ್ದಾನೆ, ಅವನು ಕುಣಿಸ್ತಾ ನಾನು ಕುಣಿತಿದ್ದೇನೆ. ಇದನ್ನೇ ಅಕ್ಕಮಾದಿ ಹೇಳ್ತಾಳೆ, ನೀ ಕುಣಿಸಿದಂತೆ ನಾನು ಇರುವೆ, ಕೋಲ ತುದಿಯ ಕೋಟಗನಂತೆ, ನೇಣ ತುದಿಯ ಬೊಂಬೆಯಂತೆ, ನೀನು ಆಡಿಸಿದಂತೆ ನಾನುವೆ ಅಂತಾಳೆ. ಅದೇ ರೀತಿಯಲ್ಲಿ ಭಗವಂತ ಆಡಿಸ್ದಾಗ ನಾನು ಆಡ್ತಿದ್ದೇನೆ. ಜನರನ್ನು ತಿಳ್ಕೊಂಡು ಸ್ವಾಮಿಗಳು ಮಾಡ್ತಾರೆ ಅಂತ ನಾನು ಏನೂ ಮಾಡಿಲ್ಲ. ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳೋದಾದರೆ, ಪೈಗಂಬರು ವಿದ್ಯಾವಂತರಲ್ಲ ಅವರು ಒಳ್ಳೆತನದಿಂದ ಅವ್ರ ಮೇಲಕ್ಕೆ ಬಂದಿದ್ದಾರೆ. ಒಂದು ದಿವಸ ಸಾಯಂಕಾಲ ಹಿರಾ ಬೆಟ್ಟದಲ್ಲಿ ಅವರು ಧ್ಯಾನ ಕೂತಿದ್ದಾರೆ. ಆಗ ಒಂದು ಅವ್ಯಕ್ತ ಚೈತನ್ಯ ಇದ್ರ ಬಂದು ನಿಲ್ಲುತ್ತೆ. ಬರೀ ಏನಂತೆ. ನನಗೆ ಬರೀಲಿಕ್ಕೆ ಬರೋದಿಲ್ಲ ಅಂದರೆ ಬರೀ 3 ಸಲ ಬರೀ ಅನ್ನುತ್ತೆ. ನನಗೆ ಬರಲಿಕ್ಕೆ ಬರೋದಿಲ್ಲ. ವಾಸ್ತವಕ್ಕೆ ಕಲ್ತವರಲ್ಲ ಅವರು. ಆಗ ಈ ಮಾಂಸದ ಮುದ್ದೆಯನ್ನು ನಿನ್ನ ದೇಹವನ್ನು ನಿರ್ಮಾಣ ಮಾಡಿ ನನಗೆ ನಿನ್ನ ಬರಲಿಕ್ಕಾಗಲಿಲ್ಲ ಬರೀ ಅಂತ. ಆಮೇಲೆ ಅವರು ಬೇಕಷ್ಟು ಅವ್ರಿಗೇನು ಸ್ಫೂರ್ತಿ ಬಂತೋ ಅದಕ್ಕೆ ಸೂರ ಅಂತಾರೆ, ಬೈಬಲಲ್ಲಿ ಸೂರ ಅಂತಾರೆ. ಆ ಸೂರ ಅವನ್ನೆಲ್ಲ ಬರಿತು ಹೋಗ್ತಾರೆ, ಬೇರೆ ಇದಾಗುತ್ತೆ. ಹೀಗಿದೆ. ಅದೇ ರೀತಿ ಅರ್ಥ ಏನಂದರೆ, ಅವ್ರು ಬರೋದಲ್ಲ, ಅವ್ರು ಮಾಡಿದ್ದಲ್ಲ, ಇನ್ನೊಂದು ಚೈತನ್ಯ ಮಾಡ್ತೀವಿ ಅಂತ. ಅದು ನಮ್ಮನ್ನು ಹೇಳ್ತೇವೆ. ಮೂಕಂ ಕರೋತಿ ವಾಚಾಲಂ ಪಂಗಂ ಲಂಘೆ ಜಗಿರಿಂ ಯತ್ ಕೃಪಾ ತ್ವಂ ಮುಂದೆ ಪರಮಾನಂದ ಮಾರಂ. ಪರಮಾತ್ಮನ ಕೃಪೆ ಇದ್ದರೆ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಲ್ಲಿ ಆ ಪರಮಾತ್ಮನ ಕೃಪೆ ನನ್ನ ಮೇಲೆ ಆಗಿದೆ. ಅವನು ನನ್ನನ್ನು ಒಂದು ಉಪಕರಣ ಮಾಡಿಕೊಂಡು ಮಾಡಿಸ್ತಾ ಇದ್ದಾನೆ, ಅವನು ಮಾಡಿಸ್ತಾ ಇದ್ದಾನೆ, ಹೊರತಾಗಿ ನಾನು ಕಾರಣವಲ್ಲ. ಇನ್ನು ಮುಂದಿನ ಕೆಲಸ ಕೂಡ ಮಾಡಿಸೋದು ಅವನೇ ನನಗೆ. ಯಾಕಂದರೆ ಒಬ್ಬ ಭಗವಂತ ದೇವರು ಇದ್ದಾನೆ ಅಂತ ನಂಬಬೇಕು ನಾನು. ಒಳ್ಳೆಯದು ಸ್ವಾಮೀಜಿ. ಇದುವರೆಗೂ ತಾವು ಮಲ್ಲಾಡಿಹಳ್ಳಿಯಲ್ಲಿ ತಾವು ಕೈಗೊಂಡಿರುವಂಥ ಕೆಲಸಗಳ ಚಟುವಟಿಕೆಗಳ ಬಗ್ಗೆ, ತಮ್ಮ ಬಾಲ್ಯದ ಬಗ್ಗೆ ಎಲ್ಲ ವಿಸ್ತಾರವಾಗಿ ಹೇಳಿದ್ರಿ. ಮತ್ತು ಆಯುರ್ವೇದ, ಯೋಗ, ಸಾಹಿತ್ಯ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತಾವು ಪ್ರಸಿದ್ಧರಾಗಿ ಕೂಡ ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಕರ್ಮಯೋಗಿ ಅಂತ ನಾವು ಹೇಳ್ಬೋದು. ಈ ಒಂದು ವಯಸ್ಸಿನಲ್ಲಿ ದೇವರು ತಮಗೆ ಇಷ್ಟು ಶಕ್ತಿಯನ್ನು ನೀಡಿದ್ದಾನೆ. ಮತ್ತು ಮುಂದೂ ಕೂಡ ತಮ್ಮಿಂದ ಸಮಾಜ ಸೇವೆ ಆಗಲಿ,
ತಮಗೆ ಆಯಸ್ಸು ಆರೋಗ್ಯ ಎಲ್ಲ ವೃದ್ಧಿಸಲಿ ಅಂತ ಶ್ರೋತೃಗಳ ಪರವಾಗಿ ನಾವು ಹಾರೈಸ್ತೀವಿ. ಧನ್ಯವಾದ. ನಮಸ್ಕಾರ. ಮಲ್ಲಾಡಿಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳೊಂದಿಗೆ ಡಾಕ್ಟರ್ MS ವಿಜಯ ಹರನ್ ಅವರು ನಡೆಸಿದ್ದ ಸಂವಾದವನ್ನು ಕೇಳಿದಿರಿ.